ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಗೋಬಿ ಕುರ್ಮಾ ಮಾಡೋದು ತೋರಿಸ್ತೀನಿ. ಅಂದರೆ ಕಾಲಿಫ್ಲವರಲ್ಲಿ ಕುರ್ಮಾ ಮಾಡೋದು ತುಂಬ ಸಿಂಪಲ್. ಇದು ಒಂದು ಸೈಡ್ ಡಿಶ್ಶು, ಪೂರಿ ಚಪಾತಿ ಅನ್ನಕ್ಕಲ್ಲ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ನೋಡಿ ತೊಗೊಳ್ಳಿ. ಸ್ವಲ್ಪ ವೈಟ್ ಆಗಿರಬೇಕು, ಅವಾಗ ಫ್ರೆಶ್ ಆಗಿರುತ್ತೆ. ಒಂದು 1/4 kg ಆಗೋಷ್ಟು, ಮತ್ತು ಒಂದು 50 ಗ್ರಾಮ್ ಆಗೋಷ್ಟು ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಚಕ್ಕೆ 1 ಇಂಚ್ 2 ಪೀಸ್ ತೊಗೊಂಡಿದ್ದೀನಿ, ಏಲಕ್ಕಿ 4, ಒಂದು ಪಲಾವ್ ಎಲೆ, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಖಾರಕ್ಕೆ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಅರಿಶಿನ 1 1/4 ಟೀ ಸ್ಪೂನು, ಮತ್ತು ಗಸಗಸೆ ಅರ್ಧ ಟೇಬಲ್ ಸ್ಪೂನು, ಗೋಡಂಬಿ ತೊಗೊಂಡಿದ್ದೀನಿ, ಒಂದು 5ರಿಂದ 6 ತೊಗೊಂಡಿದ್ದೀನಿ, ಈರುಳ್ಳಿ, ದೊಡ್ಡ ಈರುಳ್ಳಿ ಒಂದು 2 ಸ್ಲೈಸಾಗಿ ಕಟ್ ಮಾಡಿದ್ದೀನಿ, 2 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೊಟೊ, ಮತ್ತು ಕಸ್ತೂರಿ ಮೆಥಿ, ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ, ಒಂದು 1/4 ಕಪ್ ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೆ ಆಗೋಷ್ಟು. ಮತ್ತು ಇದನ್ನ ಹೇಗೆ ಮಾಡೋದು ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಸುಮಾರು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಕಾಲಿಫ್ಲವರಲ್ಲಿ ಹುಳ ಇರುತ್ತೆ ಅಂತ ತುಂಬ ಜನ ಇಷ್ಟಪಡಲ್ಲ. ಸೊ ಏನಾದರೂ ಔಷಧಿ ಅದೆಲ್ಲ ಹಾಕಿರ್ತಾರಲ್ವ, ಕೆಮಿಕಲ್ಲು ಆ ಥರ ತರಕಾರಿಗೆ, ಅದಕ್ಕೋಸ್ಕರ ಬಿಸಿನೀರಲ್ಲಿ ಹಾಕಿ ನೆನೆ ಹಾಕ್ಬಿಟ್ರೆ ಅದರಲ್ಲಿರೋ ಇದರೆಲ್ಲ ಹೋಗ್ಬಿಡುತ್ತೆ. ಆವಾಗ ಅದು ಶುದ್ಧವಾಗುತ್ತೆ ತರಕಾರಿ. ಈಗ ಇನ್ನೂ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಕುರ್ಮಾ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನೀವು ಇನ್ನೂ ಕ್ರೀಮಿ ಆಗಬೇಕಂದ್ರೆ ಬಟರ್ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಈರುಳ್ಳಿ. ಚೆನ್ನಾಗಿತ್ತು ಈರುಳ್ಳಿ. ಯಾವ ಥರ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಗರಿಗರಿ ಆಗಿದೆ, ಒಳ್ಳೆ ಪಕೋಡಾಗುತ್ತಲ್ಲ ಆ ಥರ ಆಗಬೇಕಿದು. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಯಾಕೆ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ನೆಕ್ಸ್ಟು ಮಾಡೋವಾಗ ತೋರಿಸ್ತೀನಿ ನಾನು. ಇವಾಗ ಅದೇ ಎಣ್ಣೆಯಲ್ಲಿ ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಫ್ಲೇವರ್ ಆಗಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಸುಮಾರು ಒಂದು ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ. ನೀವು ಬೇಕಂದರೆ ಜಜ್ಜಿ ಕೂಡ ಹಾಕ್ಬೋದು, ಪೇಸ್ಟ್ ಇದ್ರೆ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ನೀರು ಹಾಕಿ ಅದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ ಈ ಕುರ್ಮಾ. ಈಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ನಿಮ್ಗೆ ಫ್ರೆಶಾಗಿ ಸಿಕ್ಕಿದ್ರೆ ಹಾಕಿ. ಸೊ ನಾನು ಹಸಿದೇ ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲ ಅಂದರೆ ಒಣಗಿರೋ ಬಟಾಣಿ ಓವರ್ ನೈಟ್ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಯೂಸ್ ಮಾಡಿ. ಇಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ, ಮತ್ತು ಧನಿಯಾ ಪೌಡರ್ 1 ಟೇಬಲ್ ಸ್ಪೂನು, ಖಾರಕ್ಕೆ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಬೇಕು ಅಂದರೆ. ಈ ಸ್ಪೈಸಸ್ ಹಾಕಿದ್ಮೇಲೆ ಉರಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ಆ ಸ್ಪೈಸಸ್ ಕೂಡ ತಳ ಹಿಡಿದ್ಬಿಡುತ್ತೆ, ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ, ಚೆನ್ನಾಗಿ ಬರೋಲ್ಲ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 2 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನಾಟಿ ಆದರೂ ಪರವಾಗಿಲ್ಲ, ಫಾರಮ್ ಟೊಮೊಟೊ ಆದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಹಸಿ ಟೊಮೊಟೊ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಕಲರ್ಫುಲ್ಲಾಗಿ ನೋಡೋಕ್ಕೆ ಲುಕ್ಕಾಗಿರುತ್ತೆ. ಸೇಮ್ ಈ ಕುರ್ಮಾ ಯಾವ ಥರ ಇರುತ್ತೆ ಅಂದರೆ ನಾವು ಎಲ್ಲಾದರೂ ರೆಸ್ಟೋರೆಂಟಲ್ಲಿ ತೊಗೊಂಡು ತಿಂತೀರಲ್ವ, ಅದೇ ಥರ ಇರುತ್ತೆ ಇದು. ಈಗ ಕಾಲಿಫ್ಲವರ್ನ ನೀರಿಂದ ತೆಗೆದು ಹಾಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಅದೆಲ್ಲ ಹಿಡಿಬೇಕು, ನಾವು ಹಾಕಿರೋ ಸ್ಪೈಸಸ್ ಅದೆಲ್ಲ ಹೂಕೋಸಿ ಹಿಡಿಬೇಕು. ಈಗ ಕೊತ್ತಂಬರಿ ನಾನು ಇವಾಗ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಫ್ಲೇವರ್ ಹಾಗೆ ಚೆನ್ನಾಗಿರುತ್ತೆ ಇದರಲ್ಲಿ ಹಾಕಿದ್ರೆ. ಈಗ ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾನು ಕಾಲಿಫ್ಲವರು ನೆನೆಯೋಕ್ಕೂ ಹಾಕಿದ್ದೆ. ಉಪ್ಪಿನಾಂಶ ಜಾಸ್ತಿ ಇರುತ್ತೆ ಹೂಕೋಸಲ್ಲಿ, ನೋಡಿ ಯೂಸ್ ಮಾಡಿ ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಹಾಕ್ತೀರಾ ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಯೂಸ್ ಮಾಡಬಾರ್ದು. ಒಂದು ಸ್ವಲ್ಪ ನೀರು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡೋಣ. ಇದನ್ನು ಸುಮಾರು ಒಂದು 5 ನಿಮಿಷ ಬಿಟ್ಬಿಡೋಣ. ಹಾಗೆ ಫ್ರೈ ಆಗ್ತಾಯಿರಲಿ ನಿಧಾನ ಕಡಿಮೆ ಊರಿನಲ್ಲಿ. ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಬಿಡೋಣ. ನಾನು ಟೊಮೊಟೊ ರುಬ್ಬಿದ್ದೆ, ಅದೇ ಜಾರಿಗೆ ಒಂದು 1/4 ಕಪ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಒಳ್ಳೆ ಗ್ರೇವಿ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಗೋಡಂಬಿ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಗೋಡಂಬಿ ಹಾಕೋದ್ರಿಂದ ಒಳ್ಳೆ ರಿಚ್ ರೆಸ್ಟೋರೆಂಟ್ ಥರನೇ ಬಂದ್ಬಿಡುತ್ತೆ ಇದು ಗ್ರೇವಿ. ಮತ್ತು ಈರುಳ್ಳಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸೋಣ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಪೇಸ್ಟ್ ಮಾಡಿ ರುಬ್ಕೊಳ್ಳೋಣ. ಚೆನ್ನಾಗಿ ಕ್ರೀಮಿಯಾಗಿ ಪೇಸ್ಟಾಗಿ ರುಬ್ಕೋಬೇಕು.
ನೋಡಿ ಚೆನ್ನಾಗಿ ರುಬ್ಬಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ತರಕಾರಿ ಫ್ರೈ ಆಗಿರೋದು ನೋಡೋಣ. ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಆ ಹೂಕೋಸಲ್ಲೇ ನೀರಿನ ಅಂಶ ಬಿಟ್ಟಿದೆ, ಸೊ ಅದಕ್ಕೋಸ್ಕರ ನಾನು ಹೇಳಿದೆ ನೀರು ಕಡಿಮೆ ಹಾಕಿ ಅಂತ. ಈಗ ಚೆನ್ನಾಗಿ ಒಂದು 50% ಬೆಂದಿರುತ್ತೆ. ಇದು ಜಾಸ್ತಿ ಟೈಮ್ ತಗೊಳಲ್ಲ. ನೀವೇನಾದರೂ ಮನೇಲಿ ದೊಡ್ಡ ದೊಡ್ಡ ಸ್ಪೆಷಲ್ ಮಾಡಿರ್ತೀರಲ್ಲ, ಗೀ ರೈಸು, ಕುಷ್ಕ, ಪಲಾವು, ಆ ಥರ ಟೈಮಲ್ಲಿ ಇದು ಮಾಡ್ಕೋಬೋದು. ಈಗ ರುಬ್ಬಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅದೇ ಜಾರಿಗೆ ನೀರು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ, ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಈಗ ಲಾಸ್ಟಲ್ಲಿ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗೋಡಂಬಿ ಗಸಗಸೆದು ಮತ್ತು ಮೊಸರುದು ಅದು ಫ್ಲೇವರ್ ಎಲ್ಲ ಹಸಿ ಹಸಿ ಆಗಿರುತ್ತೆ. ಅದೆಲ್ಲ ಚೆನ್ನಾಗಿ ಕುದಿ ಬಂದು ಎಣ್ಣೆ ಮೇಲೆ ಬಿಡೋ ಥರ ಇದು ಮಾಡ್ಕೋಬೇಕು, ಕುದಿಸ್ಕೋಬೇಕು. ಉಪ್ಪು ಇವಾಗ ನೋಡಿ ಹಾಕ್ಕೊಳ್ಳಿ. ನಿಮ್ಗೆ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರ ಕೂಡ ಹಾಕ್ಬೋದು. ಇದನ್ನು ಮಿನಿಮಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 15 ನಿಮಿಷ, ಅಂದರೆ ಎಣ್ಣೆ ಮೇಲೆ ಬಿಡೋ ಥರ ಕುದಿಸ್ಕೊಳ್ಳೋಣ. ಈಗ ಒಂದು 15ರಿಂದ 20 ನಿಮಿಷ ಆಗಿದೆ. ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಆ ಸ್ಮೆಲ್ಲು ಕೂಡ ಫ್ಲೇವರ್ ನಮ್ಗೆ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ಅಷ್ಟೇ ಇದು ಆಗಿದೆ. ಈಗ ಕೊನೆಯದಾಗಿ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಥಿ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕಿದ ಮೇಲೆ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಬಿಡೋಣ. ತುಂಬಾ ಸಿಂಪಲ್ಲು. ಕಾಲಿಫ್ಲವರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಪೂರಿ ಚಪಾತಿ ಜೊತೆಗೆ. ಇದನ್ನು ಸರ್ವಿಂಗ್ ಬೌಲ್ಗೆ ಒಂದು ಸರ್ವ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಒಳ್ಳೆ ಕಲರ್ಫುಲ್ಲಾಗಿ ಸೂಪರಾಗಿ ಗೋಬಿ ಕುರ್ಮಾ ಮಾಡೋದು, ಅಂದರೆ ಕಾಲಿಫ್ಲವರ್ ಕುರ್ಮಾ. ನೀವು ಈ ರೆಸಿಪಿನ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ. ಮತ್ತು ಇದ್ರ ಜೊತೆಗೆ ಕಾಂಬಿನೇಷನ್ ಗೀ ರೈಸ್, ಕುಷ್ಕ, ಚಪಾತಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.